ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಪರ್ಣಶಾಲೆಗಳ ಹಬ್ಬದಲ್ಲಿ. ರೀಪ್ರಿನ್ಸ್ ಪುಟ 2437, ಪುಟದ ಸಂಖ್ಯೆ 220. ನಮ್ಮ ಹಿಂದಿನ ಪಾಠದಲ್ಲಿ ಗಮನಿಸಿರುವುದೇನೆಂದರೆ, 5,000 ಜನರಿಗೆ ಅದ್ಭುತವಾಗಿ ಊಟ ಮಾಡಿಸಿದ ಫಲವಾಗಿ ಜನರ ಗುಂಪು ನಮ್ಮ ಕರ್ತನನ್ನು ಒಬ್ಬ ಮಹಾಪ್ರವಾದಿ ಎಂದು ಘೋಷಿಸಿ ಆತನನ್ನು ಹಿಡಿದುಕೊಂಡು ಹೋಗಿ ಅರಸನನ್ನಾಗಿ ಮಾಡುವ ಪ್ರಸ್ತಾವನೆ ಮಾಡಿದ್ದರೆಂಬುದು. ಹೀಗಿರಲು ಇಂಥದ್ದು ತಂದೆಯ ಕಾರ್ಯಕ್ರಮದಲ್ಲಿರಲಿಲ್ಲವೆಂಬುದು ಆತನಿಗೆ ತಿಳಿದಿತ್ತು. ಅದಕ್ಕೆ ಬದಲಾಗಿ ತಾನು ಮರಣದ ಪರ್ಯಂತರ ಪಾಪಿಗಳಿಂದ ವಿರೋಧವನ್ನು ಎದುರಿಸುವಂಥ ಕಾರ್ಯಭಾರವನ್ನು ನೆರವೇರಿಸಬೇಕಾಗಿತ್ತು ಮತ್ತು ಕೇವಲ ಈ ಮೂಲಕವೇ ತಾನು ಬಾಧ್ಯನಾಗಲಿರುವ ಆ ದೇವರ ರಾಜ್ಯವನ್ನು ಪಡೆದುಕೊಳ್ಳಲು ಸಾಧ್ಯವಿತ್ತು. ಆತನಿಗೆ ವಾಗ್ದಾನ ಮಾಡಲ್ಪಟ್ಟ ರಾಜ್ಯವು ಈ ಲೋಕದಾಗಿರಲಿಲ್ಲ, ಅಂದರೆ ಅದು ಈಗಿನ ಕಾಲದ ವ್ಯವಸ್ಥಾ ಕ್ರಮವುಳ್ಳದಾಗಿರದೆ ಒಂದು ಹೊಸ ವ್ಯವಸ್ಥೆಯದಾಗಿತ್ತು. ಆದುದರಿಂದ ನಮ್ಮ ಕರ್ತನು ತನ್ನ ಶಿಷ್ಯರನ್ನು ದೋಣಿಯಲ್ಲಿ ಸಾಗ ಕಳುಹಿಸಿ ತಾನು ಪರ್ವತ ಪ್ರದೇಶಕ್ಕೆ ಹೋಗಿ ನಂತರದಲ್ಲಿ ಸಮುದ್ರದ ನೀರಿನ ಮೇಲೆ ನಡೆದುಕೊಂಡು ಹೋಗಿ ತನ್ನ ಶಿಷ್ಯರನ್ನು ಸಂಧಿಸುವವನಾಗಿದ್ದನು. 6 ತಿಂಗಳಿಗೂ ಹೆಚ್ಚು ಸಮಯ ಗಲಿಲಾಯದಲ್ಲಿ ಸಾರಿ ಉಪದೇಶ ಮಾಡುತ್ತಾ ತಾನು ಮಾಡಿದ ಅದ್ಭುತಗಳಿಗೆ ತೋರಿದ ಆಸಕ್ತಿ, ಬಂದ ಜನಪ್ರಿಯತೆಗಳ ಸ್ಪಷ್ಟವಾದ ಲಾಭವನ್ನು ಒಬ್ಬ ರಾಜನಾಗಿ ತನ್ನ ಕಾರ್ಯ ಉದ್ದೇಶವನ್ನು ಮುಂದುವರಿಸಲು ಬಳಸಿಕೊಳ್ಳದೆ ತನ್ನ ಸಹೋದರರು ಅಂದರೆ ಸಜ್ಜನರಿಗೆ ಉಪದೇಶಿಸಲು ಆರಂಭಿಸಿದನು. ಅವರಾದರೋ ತಮ್ಮ ವಿಶ್ವಾಸವನ್ನು ಕಳಕೊಳ್ಳತೊಡಗಿದರು, ಯಾಕೆಂದರೆ ಅವರ ಆಸಕ್ತಿಯೆಲ್ಲವೂ ನಂಬಿಕೆಗಿಂತಲೂ ಹೆಚ್ಚಾಗಿ ಹೆಮ್ಮೆ ಪಡುವುದರಲ್ಲಿ ಇತ್ತು. ಆಗ ಯೆರೂಸಲೇಮಿಗೆ ಹೋಗಿ ಪರ್ಣಶಾಲೆಗಳ ಹಬ್ಬವನ್ನು ಆಚರಿಸುವ ಸಮಯವು ಬಂದಿತ್ತು. ಯೇಸುವು ಅದರಲ್ಲಿ ಭಾಗವಹಿಸಲು ಯಾವ ವಿಶೇಷವಾದ ಏರ್ಪಾಟುಗಳನ್ನು ಮಾಡಿಕೊಳ್ಳುತ್ತಿಲ್ಲವೆಂಬುದನ್ನು ಅವರು ಗಮನಿಸಿದ್ದರು. ಆತನ ಶಕ್ತಿಯನ್ನು ಪರೀಕ್ಷೆಗೆ ಒಳಪಡಿಸಲು ಅವರು ಉತ್ಸುಕರಾಗಿದ್ದರು. ಲೋಕದವರ ಮುಂದೆ ಏನನ್ನಾದರೂ ಮಾಡಿ ನೀನು ಮಹಾಪುರುಷನೆಂದು ತೋರಿಸಿಕೊ, ಇಲ್ಲವೇ ನೀನು ಮೆಸ್ಸಿಯನೆಂದು ಹೇಳಿಕೊಳ್ಳುವುದು ಒಂದು ಪೊಳ್ಳಾದ ವಿಷಯವೆಂಬುದು ಒಪ್ಪಿಕೊಂಡು ಅದೆಲ್ಲವನ್ನು ಬಿಟ್ಟು ಬಿಡು ಎನ್ನುವುದು ಅವರ ಮನೋಭಾವವಾಗಿತ್ತು. ಆದುದರಿಂದ ಅವರು ಹೇಳಿದ್ದು, ನೀನು ಹಬ್ಬಕ್ಕೆ ಏಕೆ ಹೋಗಬಾರದು? ಪ್ರಸಿದ್ಧಿಗೆ ಬರಬೇಕೆಂದಿರುವ ಯಾವನಾದರೂ ತಾನು ಮಾಡುವುದನ್ನು ಮರೆಯಲ್ಲಿ ಮಾಡುವುದಿಲ್ಲ, ಆದರೆ ಅದರ ಪ್ರಚಾರಕ್ಕೆ ಅತಿ ದೊಡ್ಡ ಅವಕಾಶವನ್ನು ಕಂಡುಕೊಳ್ಳ ಬಯಸುವನು. ನಿನ್ನಲ್ಲಿ ನಿತ್ಯ ಜೀವವಿರುವುದೆಂದು ಅದನ್ನು ನೀನು ಇತರರಿಗೆ ದಯಪಾಲಿಸಲು ಶಕ್ತನೆಂದು ನೀನು ನಮಗೆ ಹೇಳುತ್ತಿ, ಆದರೆ ನಿನ್ನ ಪ್ರಾಣವನ್ನು ಅಪಾಯಕ್ಕೆ ಗುರಿ ಮಾಡಿಕೊಳ್ಳಲು ನೀನು ಅಂಜುತ್ತಿ. ಏಕೆಂದರೆ ಆತನ ಅಣ್ಣತಮ್ಮಂದಿರು ಆತನನ್ನು ನಂಬದೇ ಇದ್ದರು. ಅವರ ಸಂಗತಿಯು ತನ್ನದಕ್ಕಿಂತಲೂ ಭಿನ್ನವಾಗಿರುವುದೆಂಬುದನ್ನು ನಮ್ಮ ಕರ್ತನ ಉತ್ತರವು ತೋರಿಸಿಕೊಟ್ಟಿತು. ಅವರು ಯಾವಾಗ ಬೇಕಾದರೂ ಹೋಗಬಹುದಿತ್ತು, ಆದರೆ ಆತನು ಕೆಲವು ನಿರ್ಬಂಧಗಳಿಗೆ ಒಳಗಾಗಿದ್ದನು. ಅವರು ಆ ಜನಾಂಗದವರಲ್ಲಿನ ಅತಿ ಪ್ರಭಾವಿ ಹಾಗೂ ಅಧಿಕಾರಸ್ಥ ವರ್ಗದವರಿಂದ ಮರಣಕರವಾದ ದ್ವೇಷವನ್ನು ತಮ್ಮ ಮೇಲೆ ಬರಮಾಡಿಕೊಂಡಿರಲಿಲ್ಲ. ತಾನು ಸತ್ಯದ ವಿಷಯವಾಗಿ ನಂಬಿಗಸ್ತನಾಗಿ ಸೇವೆ ಮಾಡಲು ಲೋಕಕ್ಕೆ ಬಂದವನಾಗಿ ಆತನು ಅದನ್ನು ತನ್ನ ಮೇಲೆ ತಂದುಕೊಂಡಿದ್ದನು. ಯಹೂದ್ಯರು ಆತನನ್ನು ಕೊಲ್ಲುವ ಪ್ರಯತ್ನದಲ್ಲಿದ್ದುದರಿಂದ ಆತನಿಗೆ ಯೂದಾಯದಲ್ಲಿ ಸಂಚಾರ ಮಾಡುವ ಮನಸ್ಸಿರಲಿಲ್ಲ ಎಂಬುದು ನಿಜವಾಗಿದ್ದರೂ ಇದರಿಂದ ಆತನಿಗೆ ಸಾಯುವ ಯಾವ ಭಯವೂ ಇರಲಿಲ್ಲವೆಂಬುದು ಸ್ಪಷ್ಟವಾಗಿದ್ದರೂ ತನ್ನ ಸಮಯವು ಇನ್ನೂ ಬಂದಿಲ್ಲ ಎಂಬುದು ಆತನಿಗೆ ಸ್ಪಷ್ಟವಾಗಿ ಮನವರಿಕೆಯಾದುದರ ಕಾರಣವಾಗಿತ್ತು. ಆದುದರಿಂದ ತಾನು ತಿಳಿದಿದ್ದ ತಂದೆಯ ಯೋಜನೆಗೆ ತಕ್ಕ ಶಕ್ತ್ಯಾನುಸಾರ ಸಹಕರಿಸಬೇಕೆಂತಲೂ ಹಾಗೂ ಈ ಯೋಜನೆಯನ್ನು ಅಲಕ್ಷ್ಯ ಮಾಡಬಾರದೆಂತಲೂ, ಹೀಗೆ ಅಲಕ್ಷ್ಯವಾದಲ್ಲಿ ತನ್ನ ಬಿಡುಗಡೆಗೆ ಒಂದು ಅದ್ಭುತವಾದ ಅವಶ್ಯಕತೆ ಉಂಟಾಗಿ ಆ ದೈವಿಕ ಯೋಜನೆಗೆ ಅಡ್ಡಿಯಾಗದಂತಾಗಬಾರದೆಂದು ಆತನಿಗೆ ಅನಿಸಿತ್ತು.